ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಶೀತ ಬಾಧೆ ಸಾಮಾನ್ಯವಾಗಿ ಕಾಡ್ತಾ ಇರ್ತದೆ. ಅಂದರೆ ರನ್ನಿಂಗ್ ನೋಸ್ ಸಮಸ್ಯೆ ಇದ್ದೇ ಇರ್ತದೆ. ಈ ರನ್ನಿಂಗ್ ನೋಸ್ ಅಥವಾ ಶೀತಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡೋದು ಹೇಳಿದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಶೀತ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಬೇರೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇದರಿಂದ. ನಮಸ್ಕಾರ ಎಲ್ಲರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಇನ್ನೊಂದು ಸಮಸ್ಯೆ ಏನಂದರೆ ಶೀತ. ಎಲ್ರಿಗೂ ಅಷ್ಟೇ ಶೀತ ಆಗಿಬಿಡ್ತದೆ. ಶೀತ ಆದರೆ ತುಂಬ ಇರಿಟೇಟ್ ಆಗ್ತಾ ಇರ್ತಾರೆ. ಒಂದು ಮೂಗಲ್ಲಿ ಇಳಿತಾ ಇರ್ತದೆ, ಅದ್ರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗ್ತದೆ. ಹೊರಗಡೆ ನಾವೆಲ್ಲರೂ ಹೋದಾಗ ಈ ಶೀತ ಮೂಗಲ್ಲಿ ಇಳಿತಾ ಇರುವಾಗ ತುಂಬ ಅಸಹ್ಯ ಅನಿಸ್ತಾ ಇರ್ತದೆ. ಸೊ ಈ ಶೀತನ ಕಂಟ್ರೋಲ್ ಮಾಡಲಿಕ್ಕೆ ಕೆಲವರು ಮೆಡಿಸಿನ್ ತೊಗೊಳ್ತಾರೆ. ಆ್ಯಕ್ಚುಲಿ ಮೆಡಿಸಿನ್ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಆದರೂ ತೊಗೊಳ್ತಾರೆ, ಯಾಕಂದರೆ ವಿಧಿ ಇರೋಲ್ಲ. ಆದರೆ ನಾನು ಇವತ್ತು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಶೀತವನ್ನು ಕಂಟ್ರೋಲ್ ಮಾಡ್ಬೋದು. ಮಕ್ಕಳಿಗೆ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಮಕ್ಕಳ ಶೀತ ಕೂಡ 1 ಅಥವಾ 2 ದಿನದೊಳಗಡೆ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಬೆಳ್ಳುಳ್ಳಿ ಸಾಮಾನ್ಯ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹದ್ದೇ. ನಂತರ ಕೋಕೋನಟ್ ಆಯಿಲ್, ಇದು ಕೂಡ ನಿಮ್ಮ ಹತ್ರ ಇದ್ದೇ ಇರ್ತದೆ. ಇದ್ರ ಜೊತೆಲಿ ಬೇಕಿರೋದು ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಬೇಕಾಗ್ತದೆ ಅಷ್ಟೇ. ಇದೆ 3 ಇಂಗ್ರೀಡಿಯೆಂಟ್ ಬೇಕಾಗಿರುವಂಥದ್ದು. 3-4 ಬೆಳ್ಳುಳ್ಳಿ ಹೆಸಲನ್ನು ಸಿಪ್ಪೆ ತೆಗೆದು ತಗೊಳ್ಳಿ. ಇದನ್ನು ಒಂದು ಕುಟಾಣಿ ಹಾಕ್ಕೊಳ್ಳಿ. ನಂತರ ಒಂದು 4ರಿಂದ 5ರಷ್ಟು ಕಾಳುಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ನ ತೊಗೊಳ್ಳಿ. ಇದು ಅಷ್ಟೇ, ಚಿಕ್ಕದಾದರೆ ಒಂದು 5 ತೊಗೊಳ್ಳಿ, ದೊಡ್ಡದಾದರೆ ಒಂದು 4 ಸಾಕಾಗ್ತದೆ. ಇದನ್ನು ಕೂಡ ಇದೇ ಕುಟಾಣಿ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಗುದ್ಕೊಳ್ಬೇಕು. ನಾವು ಚೆನ್ನಾಗಿ ಗುದ್ದಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ನಾನು. ಈಗ ಒಂದು ಚಿಕ್ಕ ಪಾತ್ರೆ, ನಾನು ಒಗ್ಗರಣೆ ಪಾತ್ರೆ ತೊಗೊಂಡಿದ್ದೇನೆ, ಇಲ್ಲಾಂದರೆ ನೀವು ಬೇರೆ ಯಾವುದಾದ್ರು ಪಾತ್ರೆ ತೊಗೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕು. ನಾನೊಂದು 50 ml ವರೆಗೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಈ ಆಯಿಲನ್ನು ಅಂದರೆ ತೆಂಗಿನ ಎಣ್ಣೆನ ನೀವು ಸ್ಟೌವ್ನಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಬೇಕಿಲ್ಲ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನು ಹಾಕ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನೊಂದು ಸ್ವಲ್ಪ ಆಯಿಲನ್ನು ಯೂಸ್ ಮಾಡ್ಕೋತಾ ಇದ್ದೇನೆ. ನಿಮ್ಗೆ ಜಾಸ್ತಿ ಬೇಕಿದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನು ಕೇವಲ ಒಂದು 50 ml ಮಾತ್ರ ಮಾಡ್ತಾ ಇದ್ದೇನೆ, ಹಾಗಾಗಿ ನಾನು ಕಮ್ಮಿ ಯೂಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡ್ಕೊತಾ ಇರಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಕಾಳುಮೆಣಸು ಮತ್ತು ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕು. ಹಾಗಾಗಿ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗ್ತದೆ. ನೋಡಿ, ಎಣ್ಣೆಯ ಬಣ್ಣ ಕೂಡ ಬದಲಾಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಯಾಕಂದರೆ ಇದರಲ್ಲಿರುವಂಥ ಔಷಧಿ ಅಂಶ ಬಿಡ್ತಾ ಇದೆ. ಸಂಪೂರ್ಣವಾಗಿ ಆಯಿಲ್ ಕಲರ್ ಚೇಂಜ್ ಆಗಬೇಕು. ಹೊಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಈಗ ನೀವು ಇದನ್ನು ಬಂದ್ ಮಾಡ್ಬೋದು. ಬಂದ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗಾಗಿದೆ, ಸಂಪೂರ್ಣ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು. ನೀವು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಸೋಸ್ಕೊಳ್ಬೇಕು. ನಾನು ಸೋಸಿ ಇಟ್ಕೊಂಡಿದ್ದೇನೆ. ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಸೋಸ್ಕೊಂಡು ಇದನ್ನು ತಲೆಗೆ ಹಚ್ಕೊಳ್ಬೇಕು. ನಾವು ಈ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ತಲೆಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಆದಮೇಲೆ ಅಟ್ಲೀಸ್ಟ್ 1 ರಿಂದ 1.5 ಗಂಟೆ ಟೈಮ್ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ಶೀತ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲ ಬೆಳವಣಿಗೆ ಕೂಡ ತುಂಬ ಒಳ್ಳೆಯದು. ನೀವು ಇಡೀ ತಲೆಗೆ ಅಂದರೆ ಕೇವಲ ನೆತ್ತಿಗೆ ಮಾತ್ರ ಹಾಕಿ ಇದನ್ನು ಮಸಾಜ್ ಮಾಡೋದಲ್ಲ, ತಲೆ ಕೂದಲಿಗೆ ಕೂಡ ನೀವು ಇದನ್ನು ಹಾಕಿ ಮಸಾಜ್ ಮಾಡ್ಬೋದು. ಕೂದಲ ಬೆಳವಣಿಗೆ ಕೂಡ ತುಂಬ ಉತ್ತಮ. ಶೀತ ಇದ್ದಾಗ ನೀವು ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಶೀತ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ. ಅದೇ ರೀತಿಯಲ್ಲಿ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.